ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಅಂದರೆ ಧರ್ಮಸ್ಥಳಕ್ಕೆ ಹೋಗಿದ್ದು ಪಾರ್ಟ್ 2 ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಇದ್ರ ಜೊತೆಗೆ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು ವಿಡಿಯೋನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಾವು ಅಲ್ಲಿಂದ ಮಂಡೇ ಮುಗಿಸ್ಕೊಂಡು ರೂಮ್ ಹತ್ರ ಬಂದ್ವಿ. ಇದು ನಾವು ಉಳ್ಕೊಂಡಂಥ ರೂಮು, ಹೋಟೆಲ್ಲು. ಇದು ವೈಶಾಲಿ ಅಂತ ಹೇಳ್ಬಿಟ್ಟು ರೂಮು ನೇಮ್ ಹೆಸರು, ಹೋಟೆಲ್ ಹೆಸರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಲಿಕ್ಕೆ. ಮತ್ತು ಆರಾಮ್ಸೆ ಇತ್ತು. 2 ಬೆಡ್ಸು ನೋಡಿ, 2 ಬೆಡ್ಸ್ ಇತ್ತು ನಮಗೆ. 2 ಮಂಚಗಳಿದ್ದು 4 ಜನ 5 ಜನ ಆರಾಮಾಗಿ ಮಲಗೋ ಅಂಥದ್ದು. ಇಲ್ಲಿ ನೋಡಿ ಲಗೇಜ್ ಇಡೋ ಅಂಥ ಸ್ಪೇಸು ಕೂಡ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ಆರಾಮ್ಸೆ ಅನಿಸ್ತು. ನಮಗೆ ಯಾವುದೇ ತೊಂದರೆ ಆಗಲಿಲ್ಲ. ನಮಗಲ್ಲಿ ಬಿಸಿನೀರು ಕೂಡ ಬಂತು ನಮಗೆ. ನೋಡಿ, ತುಂಬ ವಾತಾವರಣ ತುಂಬ ಚೆನ್ನಾಗಿದೆ. ನಮಗೆ ದೇವಸ್ಥಾನಕ್ಕೆ ಹತ್ರ ಅಂತ ರೂಮೇ ಸಿಕ್ತು. ಯಾಕೆಂದರೆ ಮಕ್ಕಳು ಇರೋದ್ರಿಂದ ಅವರನ್ನು ನಾವು ಅಲ್ಲಿ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ದೇವಸ್ಥಾನ ಹತ್ರ ದೂರ ಆಗಿಬಿಟ್ರೆ ತುಂಬ ನೆಡ್ಕೊಂಡು ಹೋಗೋದಕ್ಕೆ, ಅಲ್ಲಿಗೆ ಹೋಗ್ಲಿಕ್ಕೆ, ದರ್ಶನ ಮಾಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಹತ್ರವಾಗಿರೋವಂಥ ಹೋಟೆಲ್ನೇ ನೋಡ್ಕೊಂಡ್ವಿ. ನೋಡಿ, ನಾವು ಫೈನಲಿ ನೈಟೇ ನಮಗೆ ದರ್ಶನ 8 ಗಂಟೆ ಸಂಜೆ ನಾವು ಪೂಜೆ ಪೂಜೆನ ಮಾಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮುಂಭಾಗಲು ಏನು ಬರುತ್ತೆ ಮೇನ್ ರೋಡು, ಅದು ದೇವಸ್ಥಾನಕ್ಕೆ ಸ್ಟ್ರೈಟ್ ಹೋಗ್ತಾ ಇರೋ ಅಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಜನ ಮಾತ್ರ ತುಂಬ ಜನ ಇದ್ದರು. ಅಂದರೆ ನಮಗೆ ಅಷ್ಟೊಂದು ರಿಸ್ಕ್ ಏನಾಗಲಿಲ್ಲ. ಜನ ಇದ್ದರು. ನಮಗೆ ತೀರಾ ಅಷ್ಟೊಂದು ರಶ್ಶು ಇರಲಿಲ್ಲ. ಆರಾಮ್ಸೆ ಇತ್ತು, ಫ್ರೀ ಇತ್ತು. ಸಂಜೆ ದರ್ಶನ ಅಂದರೆ ಅಷ್ಟೇ ಫ್ರೀ ಆಗಿರುತ್ತೆ. ಬೆಳಗ್ಗೆ ಆದರೆ, ಮಾರ್ನಿಂಗ್ ಆದರೆ ತುಂಬ ರಶ್ ಇರುತ್ತೆ, ನಮಗೆ ಹೋಗಲಿಕ್ಕೆ ಆಗಲ್ಲ. ನೆಕ್ಸ್ಟ್ ನಾವು ಮಾರ್ನಿಂಗು ಎದ್ದುಬಿಟ್ಟು ಕುಕ್ಕೆಗೂ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಸಂಜೆನೇ ಆ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ತುಂಬ ಫ್ರೀಯಾಗಿತ್ತು ಫ್ರೆಂಡ್ಸ್. ದರ್ಶನ ಮಾಡಲಿಕ್ಕಂತೂ ಕಣ್ಣು ತುಂಬಿಕೊಂಡು ನೋಡಿದ್ವಿ ನಾವು. ನಮ್ಮ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಮಂಜುನಾಥ ಸ್ವಾಮಿನ ನೋಡಿದ್ರು. ಯಾಕೆಂದರೆ ಒಂದ್ಸಲ ಹೋಗಿದ್ವಿ, ತುಂಬ ರಶ್ ಇತ್ತು, ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಕೈ ಮುಗಿಯೋಕೆ ಆಗ್ತಿರ್ಲಿಲ್ಲ. ನೋಡಿ, ನಾವು ಬಂದು ಕ್ಯೂನಲ್ಲಿ ನಿಂತಿದ್ದೀವಿ. ನಾವಿವಾಗ ಕ್ಯೂನಲ್ಲಿ ನಿಂತಿದ್ದೀವಿ ದರ್ಶನ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ನಮ್ಮ ಮನೆಯಲ್ಲಿ ರಾಜ ಸ್ವಲ್ಪ ಯಾಕೋ ಸೌಂಡ್ ಮಾಡ್ತಿದ್ದಾನೆ, ಏನು ಅಂದ್ಕೋಬೇಡಿ ಪ್ಲೀಸ್. ನೋಡಿ, ನಾವು ಅಲ್ಲಿಂದ ಕ್ಯೂನಿಂದ ದೇವಸ್ಥಾನ ಹತ್ರ ಸುತ್ತಕೊಂಡು ಬಂದ್ವಿ. ತೀರಾ ಕ್ಯೂನೇನಿರಲಿಲ್ಲ ನಮಗೆ, ಡೈರೆಕ್ಟಾಗಿ ದರ್ಶನ ಬಿಟ್ಟರು. ಅದು ಸ್ವಲ್ಪ ಒಂದೊಂದಲ್ಲಿ ಕ್ಯೂನಲ್ಲಿ ಮಾಡಿದರು. ನೋಡಿ, ಅದು ಬಂದು ಉಗ್ರಾಣ. ನಾವು ಅಲ್ಲಿಂದ ದರ್ಶನ ಮುಗಿಸ್ಕೊಂಡ್ವಿ. ದೇವಸ್ಥಾನ ಒಳಗಡೆ ಮೊಬೈಲು ಅವೈಲೇಬಲ್ ಇಲ್ಲ. ನಾವು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ವಿ. ಏನು ದ್ವಾರಬಾಗಿಲು ಮುಂಬಾಗಿಲು ಹೋಗ್ತಾ ನಾವೇ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ವಿ. ನೋಡಿ, ನಾವು ದರ್ಶನ ಮುಗಿಸ್ಕೊಂಡು ನಮಗೆ ಗಜಾನನ ಆನೆ ಸಿಕ್ತು. ನಮಗೆ ತುಂಬ ಖುಷಿ ಪಟ್ಬಿಟ್ರು ನಮ್ಮ ಮಕ್ಕಳಂತೂ. ಆನೆ ನೋಡಿ ಎಷ್ಟು ಖುಷಿಪಟ್ಟರು ಅಂತಂದರೆ ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮಗಳಂತೂ, ನಮ್ಮ ಮಗಳ ಹೆಸರು ಅನಿಕಾ, ನಮ್ಮ ಮನೆಯವರು ಆನೆ ಮರಿ ಅಂತೇಳಿ ಅವಳನ್ನು ಕರೀತಾರೆ. ಹಂಗಾಗಿ ನೋಡಪ್ಪ, ನನ್ನ ಹೆಸರಿರೋ ಅಂಥದ್ದು ಸಿಕ್ಬಿಟ್ಟೈತೆ, ಆನೆ ಮರಿ ಸಿಕ್ಬಿಟ್ಟೈತೆ, ಆನೆ ಮರಿ ಐತೆ ಅಂತ ಹೇಳ್ಬಿಟ್ಟು ಅವಳು ತುಂಬ ಖುಷಿಪಟ್ಲು. ಅದಕ್ಕೆ ಅವರ ಅಪ್ಪ ಅವಳ ಹತ್ರ ಅದಕ್ಕೆ ಹಣ್ಣು ಮತ್ತು ದುಡ್ಡು ಕೊಡಲಿಕ್ಕೆ ಎತ್ಕೊಂಡು ಹೋದರು. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೆಮ್ಮದಿ ಅನಿಸುತ್ತೆ ಫ್ರೆಂಡ್ಸ್. ದೇವಸ್ಥಾನ ಹತ್ರ ನೋಡಿ, ಅದು ಚಿನ್ನದ ರಥ ಕಾಣಿಸ್ತಿದೆ ಅನಿಸುತ್ತೆ ವಿಡಿಯೋದಲ್ಲಿ. ನೋಡಿ, ನನಗೆ ನನ್ನ ಮಗಳು ಆನೆಗೆ ನಾನು ಹೇಳಿದಾಗ ಹಣ್ಣು ಮತ್ತು ದುಡ್ಡನ್ನ ಕೊಡಲಿಕ್ಕೆ ಹೋಗಿ ಆಶೀರ್ವಾದ ತೊಗೊಳಿಕ್ಕೆ ಹೋದರೆ ಅವಳದು ಏನು ಮಾಡಿ ತೊಗೊಳ್ಳೇ ಇಲ್ಲ. ಅದು ಸ್ವಲ್ಪ ಎದ್ರುಕೊಂಡ್ಲು ಅಂದರೆ ಒಂದು ಸ್ವಲ್ಪ ಅವಳಿಗೇನೋ ಒಂಥರ ದುಡ್ಡು ನೋಡಲಿಲ್ಲ. ಎಲ್ಲ ಒಂದು ಸ್ವಲ್ಪ ಎಡೆಯೋರಲ್ಲಿ ನೋಡಿದ್ಲು. ಅವಾಗ ತೊಗೊಂಡಿಲ್ಲ, ಆಶೀರ್ವಾದ ಮಾಡಿಸ್ಕೊಂಡಿದ್ಲು. ನಾವು ಅಲ್ಲಿಂದ ನೋಡಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಊಟ ಮಾಡ್ಕೊಂಡು ನೈಟು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಸ್ವಲ್ಪ ಸ್ಟ್ರೈನ್ ಆಗಿತ್ತು. ಟ್ರೈನಲ್ಲಿ ಬಂದು ದರ್ಶನವೂ ಆವಾಗಲೇ ಮಾಡ್ಕೊಂಡ್ವಿ. ಈಗ ಮಾರ್ನಿಂಗು 6 ಗಂಟೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ನೆಕ್ಸ್ಟ್ ಮಾರ್ನಿಂಗ್ ಇತ್ತು. ನಾವು ಧರ್ಮಸ್ಥಳ ಹೋಗಿ ನೆಕ್ಸ್ಟು ಸೋಮವಾರದ ಬ್ಲಾಗ್ ಇದು. ಭಾನುವಾರ ನಾವು ಧರ್ಮಸ್ಥಳನ ಮುಗಿಸ್ಕೊಂಡ್ವಿ. ಸೋಮವಾರ ನಾವು ಕುಕ್ಕೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಹೊರಡ್ತಿದ್ದೀವಿ. ನನ್ನ ಮಗಳು ನೋಡಿ ಒಂದು ವ್ಯಾನ್ ಕಾರ್ನ ತಗೊಂಡಿದ್ದಲ್ಲಿ, ಲಾರಿ ಅಂಥದ್ದು ಆಟ ಸಾಮಾನು. ಅವಳು ಬೇಡ ಅಂತ ಹೇಳ್ಬಿಟ್ಟು ಅವಳು ವ್ಯಾನಿಟಿ ಬ್ಯಾಗ್ ನೋಡಿ ಕಾಣಿಸ್ತಿದೆ. ಆ ವ್ಯಾನಿಟಿ ಬ್ಯಾಗ್ನ ನಮ್ಮ ಬಾಂಧವ್ಯರಿಗೆ ಕೊಡಿಸಿದ್ವಿ. ಅದು ಬೇಡ, ನಿಮಗೆ ವ್ಯಾನಿಟಿ ಬ್ಯಾಗ್ ಮಾಡ್ತಿದ್ದಾಳೆ. ಅದಕ್ಕೆ ನಾವು ಅವಳಿಗೆ ಸಮಾಧಾನ ಮಾಡಿಬಿಟ್ಟು, ಬಾಂಧು ನೀನು ದೊಡ್ಡೋಳಲ್ವಾ ಅಂತ ಹೇಳ್ಬಿಟ್ಟು ಅವಳಿಗೆ ವ್ಯಾನಿಟಿ ಬ್ಯಾಗ್ನ ಕೊಡಿಸಿದ್ವಿ. ನಂತರ ನಾವು ಕೂಡ ಎಲ್ಲ ರೆಡಿಯಾಗಿದ್ವಿ.
ನಾನು ಡ್ರೆಸ್ನ ತೊಗೊಂಡು ಬಂದಿರಲಿಲ್ಲ, ಅದೇ ಡ್ರೆಸ್ನ ತಿರ್ಗಾ ಅಲ್ಲಿ ಬಂದು ನಾನು ನೈಟ್ ಡ್ರೆಸ್ನ ಹಾಕ್ಕೊಂಡು ಅದನ್ನೇ ವೇರ್ ಮಾಡಿಕೊಂಡು ಮತ್ತು ನಾವು ಕುಕ್ಕೆಗೆ ಸಾಕ್ತಾ ಇದ್ದೀವಿ. ನಮ್ಮ ಜರ್ನಿನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಫೈನಲಿ ಅಲ್ಲಿಂದ ಎಲ್ಲ ಹೊರಟ್ವಿ. ನೋಡಿ ನನ್ನ ಮಗಳು ನಾನೇ ಇಳಿಬೇಕು ಅಂತ ಹೇಳ್ಬಿಟ್ಟು ಬ್ಯಾಗು ಕೂಡ ನೇತಾಕೊಂಡಿದ್ದಾಳೆ. ಅವಳಿಗೆ ಅದರೊಳಗಡೆ ಅವಳದು ಆಟ ಸಾಮಾನುಗಳು, ಅವಳದು ಸ್ವೆಟರು, ವಾಟರ್ ಬಾಟಲ್ ಎಲ್ಲದನ್ನೂ ಇಟ್ಕೊಂಡಿದ್ದಾಳೆ. ಆದರೂ ಅವಳಿಗೆ ಅದು ಭಾರ ಅನಿಸ್ತಾನೆ ಇಲ್ಲ. ಮಕ್ಕಳಿಗೆ ದೇವರು ಒಂದು ಆಶೀರ್ವಾದ ಕೊಟ್ಟಿದ್ದೀನಿ. ನೋಡಿ ನಾವು ಅದು ವೈಶಾಲಿ ಆಪೋಸಿಟ್ ಆ ರೋಡಿಗೆ ಬಂದುಬಿಟ್ಟು ನಾವು ಆಟೋಗೆ ವೆಯ್ಟ್ ಮಾಡ್ತಿದ್ವಿ. ಆಟೋ ಕೂಡ ಬಂತು. ನಾವು ಆಟೋಯಿಂದ KSRTC ಕುಕ್ಕೆ ಸುಬ್ರಹ್ಮಣ್ಯ KSRT ಬಸ್ ಸ್ಟ್ಯಾಂಡ್ಗೆ ನಾವು ಹೊರಟ್ವಿ. ನೋಡಿ ನಾವು ಅಲ್ಲಿಗೆ ಬಂದು ನಂತರ ಅಲ್ಲಿಂದ ಬಸ್ ಹತ್ಕೊಂಡು ಕುಕ್ಕೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆಯ್ ಮಾಡಿ ಅನಿಕ, ಆಯ್ ಮಾಡು ಅನಿಕ, ನೀ ಆಯ್ ಮಾಡು. ಲಾಡುದು ನಾವು ಮತ್ತೆ ರಸಕ್ಕೆ ತೊಗೊಂಡ್ವಿ. ನೋಡಿ ಇದು ಕುಕ್ಕೆ ಸುಬ್ರಹ್ಮಣ್ಯದ ಮುಂಬಾಲು ಎಂಟ್ರೆನ್ಸ್, ಇದು ಮೇನ್ ಎಂಟ್ರೆನ್ಸ್. ನಿಮಗೆ ಇಲ್ಲಿ ನೋಡಿ ಅದದು ನೋಡಿ ಒಂದು ಹಸು ಕೂಡ ಕರು ಇದೆ. ಅದು ನೋಡಿ ನನ್ನ ಮಗಳು ಅದು ಬ್ಯಾಗ್ ಇಟ್ಕೊಂಡಿದ್ದಕ್ಕೆ ಅದು ನಮ್ಮ ಹತ್ರನೇ ಬಂದ್ಬಿಟ್ಟು ನಮ್ಮ ಹಿಂದೆನೇ ಓಡಾಡ್ತಿತ್ತು ಫ್ರೆಂಡ್ಸ್. ನನ್ನ ಮಗಳಂತೂ ಅಂತೂ ಅಮ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ, ಇದನ್ನ ಮನೆಗೆ ಕರ್ಕೊಂಡೋಗೋಣ ನಮ್ಮೂರಿಗೆ ಅಂತ ಹೇಳ್ತಿದ್ವು. ಲಾರಿಲಿ ಹಾಕ್ಕೊಂಡು ಹೋಗ್ಬೇಕಷ್ಟೇ, ಟ್ರೈನಲ್ಲಿ ಕೂರಿಸ್ತಾರ ಅಂತ ಹೇಳಿ ಇದು ಮಾಡ್ತಿದ್ವಿ. ಅಲ್ಲಿ ಯಾರ ಹತ್ರ ಬ್ಯಾಗ್ ಇರುತ್ತೋ ಅವ್ರ ಹತ್ರ ಎಲ್ಲರೂ ಹೋಗ್ತಿದ್ವಿ, ಏನಾದರೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನಾವು ಅಲ್ಲಿಗೆ ಹೋಗುವಷ್ಟು ದರ್ಶನ ಮುಗಿಸೋಷ್ಟೊತ್ತಿಗೆ 9:30 10 ಗಂಟೆ ಆಯಿತು. ನಂತರ ನಾವು ಅಲ್ಲಿ ಟಿಫನ್ನ ಮುಗಿಸ್ಕೊಂಡು ನಂತರ ನಾವು ಬಸ್ ಸ್ಟ್ಯಾಂಡ್ಗೆ ತೆರಳುತ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ ಹೋಗೋಕ್ಕಿಂತ ಮುಂಚೆ ನಮಗೆ ದೇವಸ್ಥಾನ ಹಿಂಭಾಗ ಹಿಂಗೆ ಆದಿದು ಅಂತ ಹೇಳ್ಬಿಟ್ಟು ದೇವಸ್ಥಾನ ಸಿಗುತ್ತೆ. ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದ ಇನ್ನೂ ಒಂದು ಫಸ್ಟ್ ನನಗೆ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅದು ಫಸ್ಟ್ ಇತ್ತಂತೆ ದೇವಸ್ಥಾನ. ಅದು ನನಗೆ ಯಾವುದು ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ. ನೋಡಿ ಇದು ಬಂದು ಅದು ದೇವಸ್ಥಾನದ ಹಿಂಭಾಗ ಒಂದು ದೇವಸ್ಥಾನ ಇದೆ ನೋಡಿ. ಇದು ಮೇನ್ ನಮಗೆ ಮುಂಚೆಯಿಂದ ಇದ್ದಿದ್ದು ಇದು ದೇವಸ್ಥಾನ. ನಂತರ ಇದು ನಾನು ಇಲ್ಲಿ ತೋರಿಸ್ತಾ ಇರೋದು ಅದು ಪಾರ್ಕ್ ಅಂತ ಹೇಳ್ತಾರೆ. ಅದು ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ವೀಡಿಯೋ ಮಾಡಲಿಕ್ಕಾಗಲ್ಲ, ನಮಗೆ ಟ್ರೈನ್ ಮತ್ತು ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನು ಪೂಜೆನ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಕಾಣಿಸ್ತಿದೆ
ಅದ್ರದ್ದು ಮೇನ್ ಎಷ್ಟು ಸರಿ ಹೋಗಿದ್ದೀನಿ ಅಲ್ಲೇ ಮರ್ತೇ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕೆಂದರೆ ವೀಡಿಯೋ ಮಾಡಿ ತುಂಬ ದಿವಸ ಆಗಿಬಿಟ್ಟಿತ್ತು. ಇದು ನಾವು ಬಸ್ ಸ್ಟ್ಯಾಂಡ್ಗೆ ಮತ್ತೆ ಅಲ್ಲಿಂದ ಹೊರಡ್ತಾ ಇದ್ದೀವಿ, ಅಂದರೆ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ನೋಡಿ. ನಾವು ಬಸ್ ಸ್ಟ್ಯಾಂಡಿಂದ ಬಸ್ ಹತ್ಕೊಂಡು ನಮಗೆ 1:30-2 ಗಂಟೆಗೆ ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ಟೇಷನ್ಗೆ ನಮಗೆ ಬಸ್ಸು ಸಿಕ್ತು ನೋಡಿ. ಇದು ಕುಮಾರದ್ವಾರ ನದಿ ನಮಗೆ ಇದು ನೋಡಿ, ಇದೇ ಮೇಯ್ನು. ನಾವು ಇಲ್ಲಿಗೆ ಬಂದು ಸ್ನಾನ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರೆ ಇಲ್ಲಿ ಸ್ನಾನ ಮಾಡಿ ನಾವು ದೇವಸ್ಥಾನ ಹತ್ರ ಹೋಗೋದುಂಟು. ಇದು ಕುಮಾರದ್ವಾರ ನದಿ ಅಂತೇನು ಹೇಳ್ತಾರೆ, ಅದು ಬ್ರಿಡ್ಜ್ ಅದು. ನಾವು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಸ್ಟೇಷನ್ಗೆ ಬಸ್ನಲ್ಲಿ ಪ್ರಯಾಣನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಅಲ್ಲಿಂದ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಸ್ಟೇಷನಿಂದ ನಾವು ನಮ್ಮ ಊರಿಗೆ ತೆರಳುತ್ತಾ ಇದ್ದೀವಿ. ಸ್ಟೇಷನ್ ಅಂದರೆ ರೈಲಲ್ಲಿ ಬರಬೇಕಾದ್ರೆ ನಮಗೆ ಶ್ರಾವಣಬೆಳಗೊಳ ಸಿಗುತ್ತೆ. ಶ್ರಾವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇದೊಂದು ಕೂಡ ನಾನು ಕ್ಯಾಪ್ಚರ್ ಮಾಡಿದೆ ನಿಮಗೋಸ್ಕರ ವೀಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾವು ಬರ್ತಾ ಅಲ್ಲೇ ನಮಗೆ 1:30-2 ನಮಗೆ ರೈಲ್ವೆ ಸ್ಟೇಷನಲ್ಲಿ ರೈಲ್ ಸಿಕ್ತು, ಟ್ರೈನ್ ಹತ್ತಿದ್ವಿ. ಅಲ್ಲಿಂದ ನಾವು ಯಡಿಯೂರು ಸ್ಟೇಷನ್ಗೆ 6 ಗಂಟೆ ಬಂದ್ವಿ. 6 ಗಂಟೆ ಮಧ್ಯದಲ್ಲಿ ನಾನು ಇದನ್ನು ಶೂಟ್ ಮಾಡ್ಕೊಂಡಿದ್ದು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ಯಾರೆಲ್ಲ ನನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್, ಬಾಯ್.